ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಾನಲ್ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಟೊಮೊಟೊ ರಸಮ್ನ ಡಿಫ್ರೆಂಟ್ ಸ್ಟೈಲಲ್ಲಿ ತೋರಿಸ್ತೀನಿ ನೋಡಿ. ಒಂದು ಸ್ಪೂನು ದೊಡ್ಡ ಸ್ಪೂನಲ್ಲಿ ಜೀರಿಗೆನ ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಕುಟ್ಕೊಳ್ಬೇಕು. ಇದು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಈ ಥರ ಮಾಡಿ ನೋಡಿ. ಜೀರಿಗೆ ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ಪೂನು ಮೆಣಸನ್ನ ಹಾಕ್ಕೊಳ್ಳೋಣ. ಒಂದು ಸ್ಪೂನಷ್ಟು. ಖಾರ ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಇವಾಗ ಕುಟ್ಕೊಳ್ಳೋಣ. ಈ ಥರ ಮಾಡಿದ್ರೇ ಒಂಥರ ರುಚಿ ಇರುತ್ತೆ. ಮತ್ತು ನಾವು ಮಿಕ್ಸಿಯಲ್ಲಿ ಹಾಕಿ ಮಾಡೋದು ಒಂದು ರುಚಿ ಇರುತ್ತೆ. ಸೊ ಈ ಥರ ಮಾಡೋಣ ಇವತ್ತು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ತುಂಬ ಸಿಂಪಲ್ಲು. ಒಂದು 5 ನಿಮಿಷದಲ್ಲಿ ಮಾಡ್ಬೋದು. ಈ ಥರ ಚೆನ್ನಾಗಿ ಕುಟ್ಕೊಂಡ ನಂತರ ಇದು ಫುಲ್ಲು ಫೈನ್ ಪೇಸ್ಟ್ ಥರ ಆಗುವಂಥದ್ದು ಏನಿಲ್ಲ. ತರಿಯಾಗಿದ್ದರೆ ಸಾಕು. ಇಷ್ಟಾದರೆ ಸಾಕು. ಇವಾಗ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇಷ್ಟು ಸಾಕು. ಇವಾಗ ಒಂದು 5-6 ಎಲೆಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ ನಾನು ಇದರಲ್ಲಿ. ಇದನ್ನು ಹಾಕ್ಕೊಂಡು ಕುಟ್ಕೊಳ್ಬೇಕು. ಮತ್ತು ಬೆಳ್ಳುಳ್ಳಿ ಒಂದು ಗೆಡ್ಡೆ, ಒಂದು 10-12 ಎಸಳು ಅಂತೀವಲ್ಲ ಆ ಥರ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜೊತೆಯಲ್ಲಿ ಚೆನ್ನಾಗಿ ತರಿಯಾಗೇ ಇರಲಿ. ಚೆನ್ನಾಗಿ ಈ ಥರ ಕುಟ್ಕೊಳ್ಳೋಣ. ಬಟ್ ಮಿಕ್ಸಿನಲ್ಲಿ ಹಾಕಿದ್ರೆ ಒಂಥರ ರುಚಿ ಇರುತ್ತೆ. ಈ ಥರ ಕುಟ್ಟಿ ಮಾಡೋದು ಒಂದು ಥರ ರುಚಿ ಇರುತ್ತೆ. ಸೊ ಒಮ್ಮೆ ಈ ಥರ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಕುಟ್ಕೊಳ್ಳಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಕಮೆಂಟ್ನ ಮಾಡಿಬಿಟ್ಟು ಮನೆಯಲ್ಲಿ ಹೇಗೆ ಬಂತು ಅಂತ ರಸಮ್ಮು ಹಾಗೆ ತಿಳಿಸಿ. ಮತ್ತು ಏನಾದರೂ ಬೇಕಿದೆ ಕಮೆಂಟ್ನಲ್ಲಿ ಹಾಕಿ. ಇವಾಗ ಆಯಿತು. ಇದು ತೆಗೆದಿಟ್ಕೊಳ್ತೇನೆ ಒಂದು ಪ್ಲೇಟಲ್ಲಿ ನೋಡಿ. ಇಷ್ಟಾದರೆ ಸಾಕು. ಎಲ್ಲ ತೆಗೆದಿಟ್ಕೊಳ್ಳೋಣ ಈ ಥರ. ಶೀತ ಏನಾದರೂ ಆಗಿರುತ್ತಲ್ಲ, ನೆಗಡಿ ಅಂತೀವಲ್ಲ, ಆ ಥರ ಆದಾಗ ಇದನ್ನು ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೂಪ್ ಥರ ನಾವು ಕುಡಿಬೋದು. ಇವಾಗ ಟೊಮೊಟೊ ಮತ್ತು ಒಂದು 5-6 ಹಸಿಮೆಣಸಿನ್ಕಾಯಿ ಹಾಕಿ ನಾನು ಟೊಮೊಟೊ ಒಂದು 7-8 ಟೊಮೊಟೊ ತೊಗೊಂಡಿದ್ದೀನಿ. ನಾಟಿ ಟೊಮೊಟೊ ಮತ್ತು 5-6 ಹಸಿಮೆಣಸಿನ್ಕಾಯಿನ ಅದರಲ್ಲೇ ಹಾಕಿಬಿಟ್ಟು ಒಂದು ಅರ್ಧ ಲೀಟ್ರ್ ನೀರನ್ನ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಇದು ತಣ್ಣಗಾಗಿದೆ. ಈಗ ಕೈನಲ್ಲೇ ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಡಿ ಫಸ್ಟು. ನಂತರ ಈ ಥರ ಕೈನಲ್ಲೇ ಕಿವುಚಿಬಿಟ್ಟು ಮಾಡಬೇಕು. ಇದು ತುಂಬ ಟೇಸ್ಟಿಯಾಗಿ ತುಂಬಾ ಸೂಪರಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಕಿವುಚಬೇಕು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಿವುಚಿ ಅದರ ಮೇಲಿರೋ ಸಿಪ್ಪೆನೆಲ್ಲ ನಾವು ಸಪ್ರೇಟ್ ಮಾಡಬೇಕಾಗತ್ತೆ. ಜೊತೆಗೆ ನಾವು ಹುಣಸೆಹಣ್ಣು ಹಾಕಿ ಮಾಡಿರ್ತೀವಿ. ಬಟ್ ಈ ಥರನೂ ಒಮ್ಮೆ ಮಾಡಿ ನೋಡಿ. ನಾಟಿ ಟೊಮೊಟೊನ ಯೂಸ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿನ ಒಂದು 5-6 ಹಸಿಮೆಣಸಿನ್ಕಾಯಿನ ಅದರಲ್ಲೇ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. 1 ಲೀಟ್ರ್ ನೀರನ್ನ ಹಾಕ್ಕೊಂಡು ಬೇಯಿಸ್ಬೋದು. ಅರ್ಧ ಲೀಟ್ರ್ ಬೇಕಾದರೂ ಹಾಕ್ಬೋದು. ಬಟ್ ನೀವು ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ಟೊಮೊಟೊ ಎಲ್ಲ ಬೇಯಬೇಕಲ್ಲ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು ನೀರನ್ನು. ಅದು ಕುದ್ದು ಕಡಿಮೆ ಆಗಿಬಿಡುತ್ತೆ ನೀರು. ಈ ಥರ ಚೆನ್ನಾಗಿ ಕೈನ ವಾಶ್ ಮಾಡ್ಕೊಂಡು ಕಿವುಚಿ ಫ್ರೆಂಡ್ಸ್. ಓಕೆ, ಸುಮ್ಮನೆ ಹಾಗೆ ಇದು ಮಾಡಬೇಡಿ. ಈ ಥರ ನೋಡಿ. ಇವಾಗ ಆಲ್ಮೋಸ್ಟ್ ಆಯಿತು. ಇವಾಗ ಹಿಂಡಿ ತೆಗೆದಿಟ್ಕೊಳ್ಳೋಣ. ಇವಾಗ ಮೈಲ್ಡಾಗಿ ಖಾರ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಬಟ್ ನೀವು ಇದನ್ನು ಬಿಸಿ ಸೂಪ್ ಥರ ಒಂದು ಲೋಟದಲ್ಲಿ ಹಾಕ್ಕೊಂಡು ಬೇಕಾದ್ರೆ ನೀವು ಕುಡಿಬೋದು. ಚೆನ್ನಾಗಿ ಕಿವುಚಬೇಕು ಇದನ್ನು. ಫೈನಲ್ ಅದು ಇವಾಗ ಕಿವುಚಾಯಿತು ನೋಡಿ. ಥರ ಹಿಂಡಿಬಿಟ್ಟು ಎಲ್ಲ ತೆಗೆದಿಟ್ಕೊಳ್ತೀನಿ ನಾನು. ಬಟ್ ನೋಡೋಕ್ಕೆ ಎಷ್ಟು ಕಲರ್ಫುಲ್ ಕಾಣಿಸ್ತಿದೆ ನೋಡಿ. ತುಂಬಾ ಚೆನ್ನಾಗಿದೆ ಅನಿಸುತ್ತೆ. ಟ್ರೈ ಮಾಡಿ ಈ ಥರ.
ಈ ಥರ ಸಿಪ್ಪೆನೆಲ್ಲ ಚೆನ್ನಾಗಿ ಹಿಂಡಿ ತೆಗೆದಿಟ್ಕೊಳ್ಬೇಕು. ಎಷ್ಟಾಗುತ್ತೋ ಅಷ್ಟು ಹಿಂಡಿಬಿಟ್ಟು ತೆಗೆದಿಟ್ಕೊಡಿ ನೀವು ಅದರಲ್ಲಿರೋ ಸಿಪ್ಪೆನೆಲ್ಲ. ಮತ್ತು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನೀವು ಹಾಕ್ಕೊಳ್ಬೋದು. ರುಚಿನ ನೋಡಿಕೊಂಡು, ಹುಳಿ ಜಾಸ್ತಿ ಇದೆ ಕಡಿಮೆ ಇದೆ ಅಂತ ನೋಡಿಕೊಂಡು. ಫೈನಲಿ ಇವಾಗ ಆಯಿತು ನೋಡಿ, ಎಲ್ಲ ಫೈನಲಿ ತೆಗೆದಿರ್ತೀನಿ ನಾನು ಹಿಂಡಿಬಿಟ್ಟು. ಇವಾಗ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಹಿಂಗನ್ನು ಹಾಕ್ಕೊಳ್ಳೋಣ. ಮತ್ತು ನಾನು ಕೆಜ್ಜಿರುವಂಥ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರಿಶಿನ ಪುಡಿ ಒಂದು ಕಾಲು ಚಮಚದಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಕಲ್ಲುಪ್ಪನ್ನ ನಾನು ಜಾಸ್ತಿ ಯೂಸ್ ಮಾಡ್ತೇನೆ. ಇವಾಗ ನಮಗೆ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹಾಕಿಟ್ಕೊಳ್ಳೋಣ. ನಾನು ಒಂದು ಲೀಟ್ರ್ನಷ್ಟು ಹಾಕ್ಕೊಳ್ತೀನಿ. ರುಚಿನ ನೋಡ್ಕೊಳ್ಳಿ, ಹುಳಿ ಜಾಸ್ತಿ ಇದೆಯಾ ಕಡಿಮೆ ಇದೆ ಅಂತ ನೋಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡಿಕೊಂಡು ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕಬೇಕಾಗತ್ತೆ. ಇದು ಕುದಿಲಿಕ್ಕೆ ಇಡೋಣ ಫಸ್ಟು. ಇದು ಕುದಿಸ್ಬೇಕು, ಬಟ್ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಟೊಮೊಟೊ ಎಲ್ಲ ಬೇಯಿಸಿದ್ದೀವಲ್ವ ನಾವು. ಸೊ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಇದಕ್ಕೆ ಕುದಿಲಿಕ್ಕೆ ಇಟ್ಟಿದ್ದೆ ನಾನು. ನೋಡಿ ಎಷ್ಟು ಕಲರ್ಫುಲ್ಲ ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ. ಸಿಂಪಲ್ಲಾಗಿ ಯಾರಾದರೂ ನೆಂಟರುಗಳು ಬಂದಾಗ ಈ ರೀತಿ ಮಾಡಿದ್ರೆ ತುಂಬ ಬೇಗನೆ ಮಾಡ್ಬೋದು. ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ವೆರಿ ಸಿಂಪಲ್, 5 ಮಿನಿಟ್ಸಲ್ಲಿ ಮಾಡ್ಬೋದು. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ನಾನು ಒಂದು ಕುಕ್ಕರ್ನ ಇಟ್ಟಿದ್ದೀನಿ, ದಪ್ಪ ತಳ್ಳದ ಪಾತ್ರೆನ. ಅದರಲ್ಲಿ ಒಂದು 2-3 ಚಮಚ ಎಣ್ಣೆನ ಹಾಕ್ಕೊಳ್ತೀನಿ. ಸನ್ಫ್ಯೂರ್ ಆಯಿಲ್ ಇದು. ಎಣ್ಣೆ ಕಾದ ನಂತರ ಒಂದು ಸ್ಪೂನು ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ. ಅದು ಚಟಪಟ ಅಂತ ಸಿಡಿದ ಮೇಲೆ ನಾನು ಗುಂಟೂರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು 10 ಎಸಳು ಕರಿಬೇವು, 10 ಎಲೆ ಕರಿಬೇವು ಹಾಕಿ ಇವಾಗ ಕುದ್ದಿರೋ ರಸಮ್ ಇದೆಲ್ಲ ಹಾಕಿದ್ರೆ ರಸಮ್ ರೆಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಮ್ಮೆ ಮಾಡಿ ನೋಡಿ. ಇದ್ರ ಜೊತೆ ಹಪ್ಪಳ, ಸೈಡ್ ಡಿಶ್ ಏನಾದರೂ ಪಲ್ಯಗಳು ಜೊತೆ ತುಂಬ ಸೂಪರಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪ್ ಥರ ನೀವು ಕುಡಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್ ಬಾಯ್.